ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇನ್ನು ಒಂದೇ ಒಂದು ವರ್ಷದೊಳಗಡೆ ನರೇಂದ್ರ ಮೋದಿ ಅವರ ಸರ್ಕಾರ ಪತನವಾಗಲಿದೆ. ದೇಶದಲ್ಲಿ ಆರ್ಥಿಕತೆ ಕುಸಿದು ಹೋಗಿದೆ. ಜನ ದಂಗೆ ಏಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಆರ್ಥಿಕ ಬಿಕ್ಕಟ್ಟಿನಿಂದ ಸರ್ಕಾರ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಅಸಮಾಧಾನ ಇದೆ. ಆದ್ದರಿಂದ ನರೇಂದ್ರ ಮೋದಿ ಸರ್ಕಾರವನ್ನು ಜನ ಕೆಡುತ್ತಾರೆ. ಹಾಗಂತ ರಾಹುಲ್ ಗಾಂಧಿ ನಿನ್ನೆ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ, ಸಲಹಾ ಸಮಿತಿಯ ಸಮಾವೇಶದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಇದನ್ನು ಜೋಕ್ ಅಂತ ತಿಳ್ಕೊಳ್ಳೋದಕ್ಕಿಂತ ಮೌಢ್ಯದ ಪರಮಾವಧಿ, ಮೂರ್ಖತನದ ಪರಮಾವಧಿ ಅಂತ ತಿಳ್ಕೋಬೇಕು. ನೋಡಿ, ಈ ಎಡಚರ ಜೊತೆ ಯಾರ್ಯಾರು ಓಡಾಡ್ತಾರಲ್ಲ ಅವ್ರಿಗೆಲ್ಲ ಈ ರೀತಿಯಾದಂಥ ಭ್ರಮೆಗಳಿರ್ತವೆ. ಈ ಕಮ್ಯುನಿಸ್ಟ್ ಪಾರ್ಟಿ, ಮಾವೋವಾದಿಗಳು, ಈ ನಕ್ಸಲೀಯರು, ಇವ್ರದ್ದೆಲ್ಲ ಮನಸ್ಥಿತಿ ಹೇಗೆ ಅಂದರೆ ಚುನಾವಣೆಯ ಮೂಲಕ ಗೆಲುವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರಿಗೆ ಸ್ಪಷ್ಟ ಆಗಿ ಹೋಗಿರುತ್ತೆ. ಇವರಿಗೆ ಜನರೇ ದಂಗೆ ಏಳಬೇಕು. ಹಾಗೆ ದಂಗೆ ಏಳುವಂಥ ವಾತಾವರಣ ಈಗ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆಗಿರುವಂಥ ವಾತಾವರಣದಿಂದ ಸರ್ಕಾರ ಪತನಗೊಳ್ಳುತ್ತೆ. ಸರ್ಕಾರ ಪತನಗೊಂಡ ಮೇಲೆ ನಾವೇ ಅಧಿಕಾರ ಮಾಡಬಹುದು. ಇದೇ ರೀತಿಯ ಭ್ರಮೆಯಲ್ಲಿ ಅಗೇನ್ ಈ ರಾಹುಲ್ ಗಾಂಧಿ ಇನ್ನೂ ಅದೇ ಭ್ರಮಾಲೋಕದಲ್ಲಿ ತಿರುಗಾಡ್ತಾ ಇದ್ದಾರೆ. ಇನ್ನೊಂದು ಭಾಳ ದೊಡ್ಡದಾದಂಥ ಅಪ್ಪಟ ಮನಸ್ಸಿನೊಳಗಿರುವಂಥ ವಿಚಾರವನ್ನು ಹೇಳಿಬಿಟ್ರು. ಮುಸಲ್ಮಾನರಿಗೆ ಎಲ್ಲೇ ಅನ್ಯಾಯವಾದರೂ ಕೂಡ ಮುಸಲ್ಮಾನ ನಾಯಕರು ಎದ್ದೇಳಬೇಕು, ಹೋರಾಟ ಮಾಡಬೇಕು, ವಿರೋಧಿಸಬೇಕು. ಅಂದರೆ ಕಲ್ಲು ಹೊಡಿಲಿಕ್ಕೆ ತಯಾರಿರಬೇಕು, ಸ್ಟೋನ್ ಪೆಲ್ಟಿಂಗ್ ಮಾಡಬೇಕು, ನಮಾಜ್ ಮುಗಿಸ ಆದಮೇಲೆ ಬೀದಿಗಿಳಿಯಬೇಕು. ಕರೆ ಹೇಗೆ ಕೊಡ್ತಾರೆ ರಾಹುಲ್ ಗಾಂಧಿ ನೋಡಿ. ಇದನ್ನು ಒಂದು ಸುದ್ದಿಯಾಗಿ ನೋಡಬೇಡಿ, ಒಟ್ಟು ಚಿತ್ರಣವನ್ನು ಗಮನಿಸಿ. ಇದ್ರ ಜೊತೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಇದ್ರ ಜೊತೆ ಅವರು ಇನ್ನೊಂದು ಮಾತು ಹೇಳ್ತಾರೆ. ಮುಸಲ್ಮಾನರನ್ನ ಮುಸಲ್ಮಾನರು ಅಂತಲೇ ಕರೀರಿ, ನೀವು ಅವ್ರನ್ನ ಅಲ್ಪಸಂಖ್ಯಾತರು ಅಂತ ಕರಿಬೇಡ್ರಿ. ಮುಸಲ್ಮಾನರು ಅಂತ ಕರೀಲಿಕ್ಕೆ ನೀವು ಮುಜುಗರ ಪಟ್ಟುಕೋಬೇಕಾಗಿಲ್ಲ. ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಬೇಕು ನೀವು. ಅದು ಬಿಟ್ಟು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಬಾರ್ದು. ರೊಚ್ಚಿಗೆದ್ದು ಗಲಾಟೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಅವರ ಮಾತುಗಳಿದ್ದು. ನೋಡಿ, ಈ ದೇಶದ ಈ ಸ್ಥಿತಿ, ಪಶ್ಚಿಮ ಬಂಗಾಳದ ಚುನಾವಣೆ ಆದಮೇಲೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಭಾರತ ದೇಶದಲ್ಲಿ. ಇದನ್ನು ತಾವು ಬಹುಶಃ ನಮ್ಮ ವಿಡಿಯೋ ನೋಡುವಂಥ ಎಲ್ಲ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಗಮನಿಸಿರ್ತೀರಿ. ಈ ಸೂಕ್ಷ್ಮತೆಯಲ್ಲಿ ಇಡೀ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಏನದು? ಕೇಂದ್ರದಲ್ಲಿ ಒಬ್ಬ ಪಪ್ಪು ಇದ್ದಾನೆ. ಅದರ ಪಳಿಯುಳಿಕೆಗಳಾಗಿ ಅಥವಾ ಅದರ ಬೇರೆ ಬೇರೆ ಸ್ವರೂಪಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪಪ್ಪುಗಳಿದ್ದಾರೆ. ಉದಾಹರಣೆಗೆ ಬಿಹಾರಕ್ಕೆ ಹೋದರೆ ನೀವು, ಬಿಹಾರದಲ್ಲಿ ತೇಜಸ್ವಿ ಯಾದವ್ ಎನ್ನುವಂಥ ಒಬ್ಬ ಪಪ್ಪು ಇದ್ದಾನೆ. ಇನ್ನು ಈ ಕಡೆ ಉತ್ತರ ಪ್ರದೇಶಕ್ಕೆ ಬರ್ತೀವಿ. ಉತ್ತರ ಪ್ರದೇಶದಲ್ಲಿ ನಿಮಗೆ ಅಖಿಲೇಶ್ ಯಾದವ್ ಅನ್ನೋಂಥ ಒಬ್ಬ ಪಪ್ಪು ಸಿಗ್ತಾನೆ. ಈ ಕಡೆ ನೀವು ವಾಪಸ್ಸು ಈ ಕಡೆ ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಉದ್ಧವ್ ಠಾಕ್ರೆ ಅನ್ನುವಂಥ ಒಬ್ಬ ಪಪ್ಪು ಕಾಣಿಸ್ತಾನೆ. ಅಲ್ಲಿ ಹೋದರೆ, ತಮಿಳ್ನಾಡಿಗೆ ಹೋದರೆ ನಿಮಗೆ ಅಲ್ಲಿ ಉದಯನಿಧಿ ಸ್ಟಾಲಿನ್ ಅಂತ ಒಬ್ಬ ಪಪ್ಪು ಕಾಣಿಸ್ತಾನೆ. ಈ ಎಲ್ಲ ಪಪ್ಪುಗಳ ಸಮಸ್ಯೆ ಏನು ಅಂದರೆ, ಇವರೆಲ್ಲ ತಂದೆಯಿಂದ ಬಳವಳಿ ಬಂದಂಥ ಅಧಿಕಾರವನ್ನು, ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಇವರು. ಯಾವಾಗ ಮಮತಾ ಬೇಗಮ್ನ ಸೊಕ್ಕನ್ನೇ ನರೇಂದ್ರ ಮೋದಿ ಅವರು ಅಡಗಿಸಿದ್ದಾರೆ ಅಂದಮೇಲೆ ನಮಗೆ ಇನ್ನೂ ಭವಿಷ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ. ಇಲ್ಲದೆ ಹೋಗಿದರೆ ಅಖಿಲೇಶ್ ಯಾದವ್ ಚಡಪಡಿಸ್ಬೇಕಾಗಿರಲಿಲ್ಲ. ಪಶ್ಚಿಮ ಬಂಗಾಳದ ಚುನಾವಣೆಗೂ ಉತ್ತರ ಪ್ರದೇಶಕ್ಕೂ ಸಂಬಂಧವೇ ಇಲ್ಲ. ಉತ್ತರ ಪ್ರದೇಶದ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ, ಉತ್ತರ ಪ್ರದೇಶದ ಚುನಾವಣೆಯ ಜನರ ಮನಸ್ಥಿತಿ ಬೇರೆ, ಅಲ್ಲಿ ಚುನಾವಣೆಯ ನೀತಿಗಳು ರಿವಾಜುಗಳು ಬೇರೆ, ಪಶ್ಚಿಮ ಬಂಗಾಳದ ಬೇರೆ. ಪಶ್ಚಿಮ ಬಂಗಾಳದಲ್ಲಿ ಜಾತಿ ಆಧಾರದಲ್ಲಿ ಯಾರೂ ಓಟ್ ಹಾಕಂಗಿಲ್ಲ. ಈ ಬಾರಿ ಧರ್ಮದ ಆಧಾರದ ಮೇಲೆ ನಡೀತು, ಹಿಂದೂಗಳ ಧ್ರುವೀಕರಣ ಆಯಿತು. ಅದು ಬಿಟ್ಟರೆ ಜಾತಿವಾರು ಯಾದವರು, ಇವರು ಕುರ್ಮಿಗಳು, ಆಮೇಲೆ ಜಾಟವರು, ಜಾಟ್ ಸಂಪ್ರದಾಯ, ರಾಜ್ಭರ್ಗಳು, ಆ ರೀತಿಯಲ್ಲ ಉತ್ತರ ಪ್ರದೇಶದಲ್ಲಿ ಅಂದಿದೆ. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವುದೇ ರೀತಿಯದಾದಂಥ ಅಲ್ಲಿಯ ಮನಸ್ಥಿತಿ ಜನರದಿರಲಿ, ಅದನ್ನು ಚುನಾವಣೆಗೆ ತಮಗೆ ಹೇಗೆ ಆಗಬೇಕು ಹಾಗೆ ಬದಲಿಸಿಕೊಳ್ಳುವಂಥ ತಾಕತ್ತನ್ನು ಹೊಂದಿದ್ದಾರೆ ಅನ್ನೋದು ಅಖಿಲೇಶ್ ಯಾದವ್ಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ತೇಜಸ್ವಿ ಯಾದವ್ ಅಂತೂ ಅಡ್ರೆಸ್ಗೆ ಇಲ್ಲ. ಉದ್ಧವ್ ಠಾಕ್ರೆ ಉಸಿರು ಎತ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ಮೇಲ್ಗಡೆ ಕೂತಂಥ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿದ್ದಾರೆ. ಯಾವ ವ್ಯಕ್ತಿ ನರೇಂದ್ರ ಮೋದಿ ಅವ್ರನ್ನ 2024 ಚುನಾವಣೆಯಲ್ಲಿ ಇಮೋಷ್ನಲಿ ಡಿಸ್ಟ್ರಾಕ್ಟ್ ಮಾಡಿದ್ದೀವಿ, ಆತ ಧ್ವನಿಯನ್ನೇ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಖತಮ್ ಮಾಡಿದ್ದೀವಿ, ಖಲಾಸ್ ಮಾಡಿದ್ದೀವಿ ಅಂತ ಹೇಳಿದ್ರು, ಅಂಥ ರಾಹುಲ್ ಗಾಂಧಿಗೆ ತನ್ನ ಸುತ್ತಮುತ್ತಲೇ ಇದ್ದಂಥ ಈ ಎಲ್ಲ ಪುಡಿ ಪಪ್ಪುಗಳಿದಾರಲ್ಲ, ಒಂದಿಮಾಗದರು,
ಇವರು ಯಾರೂ ಕೂಡ ತನ್ನ ಸಹಾಯಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟ ಆಗಿ ಹೋಗಿದೆ. ಹೀಗಾಗಿ ಆತ ಮುಸಲ್ಮಾನರ ಸಹಾಯವನ್ನು ಬಯಸ್ತಾ ಇದ್ದಾರೆ. ಕಳೆದ ಒಂದು ವಾರ ದೊಡ್ಡದಾದಂಥ ಏನು ಕ್ರಾಂತಿಯಾಗಿ ಹೋಯ್ತು ಈ ದೇಶದಲ್ಲಿ ಅನ್ನುವ ರೀತಿಯಲ್ಲಿ ಜಿರ್ಲೆಗಳಾಟ ನಡೀತು. ರಾಹುಲ್ ಗಾಂಧಿ ಫುಲ್ ಖುಷಿ ಆಗ್ಬಿಟ್ರು. ಏನ್ರಿ ಇದು ಹೆಂಗಾಯಿತು ನೋಡಿ, ಭಾರತೀಯ ಜನತಾ ಪಾರ್ಟಿಗಿಂತ ಹೆಚ್ಚು ಫಾಲೋವರ್ಸು ಇನ್ಸ್ಟಾಗ್ರಾಮ್ನಲ್ಲಿ. ಅಲ್ಲ ರೀ, ಸನ್ನಿ ಲಿಯೋನ್ಗೆ ಎಲ್ಲರಿಗಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಹಂಗಂತೇಳಿ ಸನ್ನಿ ಲಿಯೋನ್ ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕೆ ಸಾಧ್ಯ ಇದೇನ್ರಿ? ಬೇರು ಮಟ್ಟದಲ್ಲಿ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆದ್ದುಕೊಂಡು ಅಷ್ಟೆಲ್ಲ ಮಾಡಿದ ಮೇಲೂ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಇದೆ. ಅದ್ರ ಮಧ್ಯೆ ಫಾಲೋವರ್ಸ್ ಇಟ್ಕೊಂಡು ಒಂದು ಪಾರ್ಟಿ ಅಮೇರಿಕಾದಲ್ಲಿ ಕುತ್ಕೊಂಡು ಒಬ್ಬ ವ್ಯಕ್ತಿ ಶುರು ಮಾಡಿ ಯುವಕ ಇಲ್ಲಿ ಬಂದು ದೇಶವನ್ನು ಬದಲಿ ಮಾಡ್ತೀನಿ ಅಂತ ಹೇಳೋದನ್ನು ರಾಹುಲ್ ಗಾಂಧಿ ಥರದ ಮೂಢರು ನಂಬುತ್ತಾರೆ ಅಂದರೆ ಅದಕ್ಕಿಂತ ಜೋಕ್ ಇನ್ನೇನಿರ್ಬೇಕ್ರಿ. ಜಿರ್ಲೆಗಳಿಂದ ಈ ಕೆಲಸ ಆಗೋದಿಲ್ಲ ಅಂತ ಖಚಿತ ಆಗಿ ಹೋಯ್ತು ಆತನಿಗೆ. ಏನು ಇನ್ನಿಲ್ಲದ ಹಾಗೆ ಒಂದು ರೀತಿಯದಾದಂಥ ಹುಮ್ಮಸ್ಸು ಉಮೇದು ಎಲ್ಲ ವಿಪಕ್ಷಗಳಿಗೆ ಬಂದಿತ್ತು. ನಾವು ಸೋತರೂ ಪರವಾಗಿಲ್ಲ, ನರೇಂದ್ರ ಮೋದಿನ ಸೋಲಿಸ್ಬೇಕು ಅಂತೇಳಿ. ಅದು ಹೋಯ್ತು. ಈಗ ಈತ ಜನ್ಜೀನ್ ಬಿಡ್ತಾರೆ. ಈಗ ಮುಸಲ್ಮಾನರು ಹಿಡ್ಕೊಂಡಿದ್ದಾರೆ. ಮುಸಲ್ಮಾನರು ಅಂತಲೇ ಹೇಳ್ಕೋಬೇಕು, ಅವರು ತಮ್ಮನ್ನು ತಾವು ಅಲ್ಪಸಂಖ್ಯಾತರು ಅಂತ ಕರಿಬಾರ್ದು ಅಂತ. ಹಾಗಾದರೆ ಈತ ಮತ್ತೆ ಅಧಿಕಾರವನ್ನು ಹಿಡಿಬೇಕು. ಈಗ ನರೇಂದ್ರ ಮೋದಿ ಕೆಳಗೆ ಹೇಳಿದ್ರೆ ಈತ ಅಧಿಕಾರ ಹಿಡಿಬೇಕಲ್ವಾ? ಈತ ಅಧಿಕಾರ ಹಿಡಿಬೇಕು ಅಂದರೆ ಸುತ್ತಮುತ್ತಲು ಇದ್ದವರು ಈತನನ್ನು ಒಪ್ಕೋಬೇಕಲ್ವಾ? ನೀನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಮತಾ ಬೇಗಮ್ ಅವರು. ಏನಂತ? ಜೂನ್ ಮೊದಲೇ ವಾರದಲ್ಲಿ ನಾನು ದಿಲ್ಲಿಗೆ ಬರ್ತಾ ಇದ್ದೀನಿ, ಇಂಡಿಯಾ ಕೂಟದ ಸಭೆಯನ್ನು ಮಾಡೋಣ. ತಕ್ಷಣದಲ್ಲಿ ಎಡಚರರು ಉಳಿದ ವಿಪಕ್ಷದವರು ಸ್ಟೇಟ್ಮೆಂಟ್ ಕೊಟ್ಟರು, ಮಮತಾ ಬೇಗಮ್ ಅವ್ರನ್ನ ನಾವು ಸೇರಿಸೋದಿಲ್ಲ. ಹೆಂಗಿದೆ ಸ್ವಾಮಿ ಇದು? ಇಲ್ಲಿಯವರೆಗೂ ಮಮತಾ ಬೇಗಮ್ ಅವರು ಅಧ್ವರ್ಯವಾಗಿ ಮೆರೀತಿದ್ರು. ಯಾವ ರೀತಿ ಅಧ್ವರ್ಯ ಅಂದರೆ, ಸೋನಿಯಾ ಗಾಂಧಿಯ ಪಕ್ಕದಲ್ಲಿ ಮಮತಾ ಬೇಗಮ್ ಕುರ್ಚಿ. ಮಮತಾ ಬೇಗಮ್ ಹೇಳಿದ ಹಾಗೆ ಸೋನಿಯಾ ಗಾಂಧಿ ಅವ್ರ ಮಾತು ಕೇಳೋರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಕ್ಕಪಕ್ಕ ಕೂತಿರೋರು. ಆ ಕಡೆ ಮಲ್ಲಿಕಾರ್ಜುನ ಮುತ್ಯ. ನೀವು ಹಳೆ ಇಂಡಿಯಾ ಅಲಯನ್ಸ್ನ ಫೋಟೋಗಳನ್ನು ತೆಗೆದು ನೋಡಿ. ಮಮತಾ ಬೇಗಮ್ ಏನು ಹೇಳ್ತಾರೋ ಅದ್ರ ಮೇಲೆ ಸಭೆ ನಿರ್ಧಾರ ಆಗೋದು. ಈಗ ಈ ರೀತಿಯ ಭ್ರಷ್ಟ ವ್ಯಕ್ತಿ, ಈ ರೀತಿಯ ವೈರಿಯನ್ನು ನಾವು ಸೇರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹೆಂಗಿದೆ? ಒಂದು. ಎರಡನೇದು ಈ ಕಡೆಯಿಂದ ಸ್ಟ್ಯಾಲಿನ್ನು ಸಂಸತ್ತಿನಲ್ಲಿ ತಮ್ಮ ಆಸನಗಳಿದಾವಲ್ಲ, DMK ಆಸನಗಳು, ಕಾಂಗ್ರೆಸ್ ಜೊತೆ ನಮ್ಮನ್ನು ಸೇರಿಸಬೇಡಿ, ನಾವು ಇಂಡಿಯಾ ಅಲಯನ್ಸ್ನಲ್ಲಿಲ್ಲ, ನಾವು ಪ್ರತ್ಯೇಕವಾಗಿದ್ದೀವಿ, ನಮಗೆ ಪ್ರತ್ಯೇಕ ಆಸನಗಳನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಕನ್ನಿಮೋಳಿ ಮೂಲಕ ಪತ್ರ ಬರೆಸಿದ್ದಾರೆ. ಯಾವಾಗ ಬರೆಸಿದ್ರು? ಯಾವಾಗ TVKನ ವಿಜಯ್ ಜೊತೆ ರಾಹುಲ್ ಗಾಂಧಿ ಬೆನ್ನಿಗೆ ಇವರಿಗೆ ಚೂರಿ ಹಾಕಿ ಕೈ ಜೋಡಿಸಿದ್ರು. ಎರಡೇ ಎರಡು ನೋಡಿ, 1967ರಿಂದ ಇಲ್ಲಿವರೆಗೂ ಒಂದೇ ಒಂದು ಸಚಿವ ಸ್ಥಾನವನ್ನು DMK ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟಿರಲಿಲ್ಲ. ಯಾವುದೇ ಪಕ್ಷ ಇವ್ರ ಜೊತೆ ಇದ್ದಂಥ ಯಾರೂ ಕೂಡ ಇವ್ರಿಗೆ ಬಿಟ್ಟುಕೊಟ್ಟಿರಲಿಲ್ಲ. ಈ ಬಾರಿ 2 ಸಚಿವ ಸ್ಥಾನ ಸಿಗ್ತಾ ಇರೋದೇ ಭಾಳ ದೊಡ್ಡದಾದಂಥ ಸಂಭ್ರಮ ಇವರಿಗೆ. 2 ಸ್ಥಾನ, ಇಡೀ ರಾಜ್ಯದ ಒಟ್ಟು ಸಂಪುಟದಲ್ಲಿ 2 ಸ್ಥಾನ. ಆ 2 ಸ್ಥಾನ ಇವ್ರ ಸಂಭ್ರಮ. ಅದಕ್ಕೆ ಯಾರು ಬೇಕೋ ಅವ್ರು ಚಾಕು ಹಾಕಲಿಕ್ಕೆ ಇವ್ರು ತಯಾರು. ತಕ್ಷಣದಲ್ಲಿ ಕನ್ನಿಮೋಳಿ ಮೂಲಕ ಪತ್ರ ಬರೆಸ್ತಾರೆ MK ಸ್ಟಾಲಿನ್, ನಮಗೆ ಪ್ರತ್ಯೇಕ ಆಸನಕ್ಕೂ ಇವ್ರ ಜೊತೆ ಸೇರೋದಿಲ್ಲ. ಪ್ರತ್ಯೇಕ ಆಸನಕ್ಕೆ ಇವ್ರು ಸೇರೋದಿಲ್ಲ ಅಂದ ಮನುಷ್ಯ ನಾಳೆ ಇಂಡಿಯಾ ಅಲಯನ್ಸ್ ಸಭೆ ಆದಾಗ ಜೊತೆಗೆ ಸೇರ್ಕೋತಾರ? ಖಂಡಿತವಾಗಿ ಸೇರ್ಕೊಳ್ಳೋದಿಲ್ಲ. ಎರಡನೇದು ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ ಅಖಿಲೇಶ್ ಯಾದವ್ದು. ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ, ಈ ಬಾರಿ ನಾವು ಇಷ್ಟೂ 403 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜವಾದಿ ಪಾರ್ಟಿ ಪ್ರತ್ಯೇಕವಾಗಿ ಚುನಾವಣೆಯನ್ನು ಸೆಣಸತ್ತೆ, ಯಾರ ಜೊತೆ ಮಾಲಯಾಡಿಸಿಲ್ಲ. ಇದು ಹೆಂಗಿದೆ ಸ್ವಾಮಿ? ಇದು ಅದ್ಭುತ ತಾನೇ ಇದು. ಈ ಕಡೆ ಇವರ ಇಬ್ಬರು ಸದಸ್ಯರು ಅಲ್ಲಿ ಮಾತುಕತೆಗೆ ಹೋಗಿರ್ತಾರೆ ಮಾಯಾವತಿ ಹತ್ರ. ಮಾಯಾವತಿ ಗೇಟ್ ಒಳಗೆ ಬಿಟ್ಟಿಲ್ಲ. ರಾಹುಲ್ ಗಾಂಧಿ ಬರುವ, ಅದಕ್ಕಿಂತ ಮಜಾ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಭಾಳ ಜನರಿಗೆ ಗೊತ್ತಿಲ್ಲ ಇದು. ಏನಪ್ಪ ಅಂದರೆ 2027 ಫೆಬ್ರವರಿಯಲ್ಲಿ ಚುನಾವಣೆ ಉತ್ತರ ಪ್ರದೇಶದ್ದು ಅಂತ ನಾವೆಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ವಿ. 5 ವರ್ಷದ ಟರ್ಮ್ ಮುಗಿದು ಆ ದಿನಾಂಕದ ಒಳಗಾಗಿ ಹೊಸ ಸರ್ಕಾರದ ರಚನೆ ಆಗಬೇಕು. ಈಗ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಏನು ಆಲೋಚನೆ ಮಾಡ್ತಾ ಇದೆ, ಚುನಾವಣಾ ಆಯೋಗ ಏನು ಆಲೋಚನೆ ಮಾಡ್ತಾ ಇದೆ ಅಂದರೆ, ಪೂರ್ವಭಾವಿಯಾಗಿ ಚುನಾವಣೆ ನಡೆಸೋಣ ಅಂತ. ನವಂಬರ್ ಡಿಸೆಂಬರ್ ಹೊತ್ತಿಗೆ ಉತ್ತರ ಪ್ರದೇಶದ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಉತ್ತರ ಪ್ರದೇಶ, ಮಣಿಪುರ, ಉತ್ತರಾಖಂಡು, ಆಮೇಲೆ ಗೋವಾ, 5 ರಾಜ್ಯಗಳ ಚುನಾವಣೆ ಇದೆ. 5 ರಾಜ್ಯಗಳ ಚುನಾವಣೆಯನ್ನು ಅವಧಿಗೆ ಮುಂಚೆಯೇ ಮಾಡಿಸ್ಲಿಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಈಗ ಉತ್ತರ ಪ್ರದೇಶದ ಚುನಾವಣಾ ಆಯೋಗದ ಜೊತೆ ಮುಖ್ಯ ಚುನಾವಣಾ ಆಯುಕ್ತರು ಮಾತುಕತೆ ನಡೆಸಿದ್ದಾರೆ. ತಯಾರಿ ಎಲ್ಲಿದೆ? ರಾಹುಲ್ ಗಾಂಧಿ ತಯಾರಿ ಏನಿದೆ? ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಅಜಯ್ ರಾಯ್ ಅಂತ ಒಬ್ಬ ಪ್ರಾದೇಶಿಕ ಅಧ್ಯಕ್ಷ, ಆತ ನಾವು ಯಾರೂ ಜೀವನದಲ್ಲಿ ಬಳಸಿಲ್ಲ,
ಅಂಥ ಶಬ್ದವನ್ನು ನರೇಂದ್ರ ಮೋದಿ ಅವರಿಗೆ ಬಳಸಿದಾಯ್ತ. ಈ ಅಜಯ್ ರಾಯ್ ಕಾಂಗ್ರೆಸ್ಸಿನ ಉತ್ತರ ಪ್ರದೇಶದ ಅಧ್ಯಕ್ಷ ಹುಷಾರಿಲ್ಲದೆ ಇದ್ದಾಗ ನರೇಂದ್ರ ಮೋದಿ ಟ್ವೀಟ್ ಮಾಡಿದರು, ಹುಷಾರಾಗಿ ಫೋನ್ ಮಾಡಿ ಹೇಳಿದರು, ಅಜಯ್ ರಾಯ್ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂಥೇಳಿ. ಅಂಥ ಅಜಯ್ ರಾಯ್ ಅತ್ಯಂತ ಅಶ್ಲೀಲವಾದಂಥ ಶಬ್ದ, ನಾವು ಬಯಲು ಹೇಳಲ್ಲ ಅಂದಿರಲಿ, ಆ ಶಬ್ದವನ್ನು ನರೇಂದ್ರ ಮೋದಿ ಬಳಸಿದ್ರು. ಈಗ ಅದು ಕೇಸ್ ಹಾಕಿದ್ದಾರೆ. ಈಗ ಅಂತ ಹೇಳ್ತಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅದನ್ನು ತಿರುಚಿರೋದು ನಾನು ಹೇಳೇ ಇಲ್ಲ ಅಂತ. ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ತಿರುಚಿದ್ದಾರೆ ಅಂತ ಹೇಳ್ತಾನೆ. ಇದನ್ನು ಟೆಲಿಕಾಸ್ಟ್ ಮಾಡಿದ್ದು ಟಿ ವಿ ಅವರು, ರೆಕಾರ್ಡಿಂಗ್ ಮಾಡ್ಕೊಂಡವ್ರು ಟಿ ವಿ ಅವರು ಅದನ್ನು ಟೆಲಿಕಾಸ್ಟ್ ಮಾಡಿದ್ದಾರೆ, ಅದರ ದಾಖಲೆ ಇದೆ. ಬಿ ಜೆ ಪಿಗೂ ಅದಕ್ಕೇನು ಸಂಬಂಧ? ಅಂಥ ಅಧ್ಯಕ್ಷನನ್ನು ಇವರು ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭಾರತದ ಸರ್ಕಾರ ಬೀಳ್ತದೆ ಅಂತ ಹೇಳುವಂಥ ವ್ಯಕ್ತಿ, ಆತನ ಸ್ಥಾನಮಾನ ಏನಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ. ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಇನ್ನೂ ಖಚಿತಪಡಿಸೋಕ್ಕಾಗಲ್ಲ, ಬೆಳವಣಿಗೆಗಳನ್ನ ಗಮನಿಸಬೇಕು. ಏನಂದರೆ ರಾಹುಲ್ ಗಾಂಧಿಯನ್ನು ಇವ್ರು ಯಾರೂ ಒಪ್ತಾ ಇಲ್ಲ. ಅಖಿಲೇಶ್ ಯಾದವ್ ಒಪ್ತಾ ಇಲ್ಲ, ತೇಜಸ್ವಿ ಯಾದವ್ ಮುಳುಗಲಿಕ್ಕೆ ರಾಹುಲ್ ಗಾಂಧಿನೇ ಕಾರಣ. ಉದ್ಧವ್ ಠಾಕ್ರೆಯನ್ನು ದಾರಿ ತಪ್ಪಿಸಿದ್ದೇ ರಾಹುಲ್ ಗಾಂಧಿ. ಪಶ್ಚಿಮ ಬಂಗಾಳದಲ್ಲಿ ಅಸ್ತಿತ್ವವಿರಲಾರ್ದಂಗೆ ಆಯಿತು, ತಮಿಳುನಾಡಿನಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಈಗ ಆತ ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲಿ ಯಾರೂ ಇವ್ರನ್ನ ಸೇರಿಸ್ಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಈಗ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ವಾಡ್ರಾನನ್ನು ಮುನ್ನೆಲೆಗೆ ಬಿಡಬೇಕು ಅನ್ನುವಂಥ ಒಂದು ಆಲೋಚನೆ ನಡೀತಾ ಇದೆ. ರಾಹುಲ್ ಗಾಂಧಿ ಇದಕ್ಕೆ ಒಪ್ತಾರಾ? ಸೋನಿಯಾ ಗಾಂಧಿಯವರ ಮನಸ್ಥಿತಿ ಏನು? ಅದೆಲ್ಲ ಬೇರೆ ವಿಚಾರ. ಉಳಿದವರ ಬೆಂಬಲಿಗರು ಈಗ ವಿ ಡಿ ಸತೀಶನ್ ಮುಖ್ಯಮಂತ್ರಿ ಆಗಲಿ ಪ್ರಿಯಾಂಕಾ ವಾಡ್ರಾ ಕಾರಣ. ಆಕೆ ಈ ಕಡೆ ಕೆ ಸಿ ವೇಣುಗೋಪಾಲ್ ಸುಮ್ಮನೆ ಕೂಡೋಂಗೆ ಮಾಡಿಕೊಂಡ್ರು, ಆ ಕಡೆ ರಮೇಶ್ ಚೆನ್ನಿತ್ತಲ ಸೈಲೆಂಟ್ ಆಗೋ ಥರ ನೋಡಿಕೊಂಡ್ರು. ಅಧಿಕಾರ ಹಿಡಿಯುವಂಥ ವ್ಯವಸ್ಥೆನ ವಿ ಡಿ ಸತೀಶನ್ಗೆ ಮಾಡಿದರು. ವಿ ಡಿ ಸತೀಶನ್ ಬಂದು ಇಲ್ಲಿ ಈ ಹೈಕಮಾಂಡಿಗೆ ಭೇಟಿಯಾಗಿ ಪುಷ್ಪಗುಚ್ಛ ಕೊಟ್ಟು ಹೋದರು. ಆದ್ದರಿಂದ ಈಕೆ ರಾಜಕಾರಣ ಮಾಡಲಿಕ್ಕೆ ಲಾಯಕ್ಕಾದ ಹೆಣ್ಮಗಳು, ಈಕೆಗೆ ಮುನ್ನೆಲೆಯನ್ನು ಕೊಟ್ಟರೆ ನಾವು ಮುಂದುವರಿತೀವಿ, ರಾಹುಲ್ ಗಾಂಧಿ ಬಂದರೆ ನಾವು ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭ್ರಮಾಲೋಕದಲ್ಲಿದ್ದಾರೆ, ದಂಗೆ ಹೇಳ್ತದೆ, ಸರ್ಕಾರ ಬೀಳ್ತದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಡಚರರ ಮನಸ್ಥಿತಿಯ ಪಕ್ಕಾ ಸಾದೃಶ್ಯ ಸ್ವರೂಪ ರಾಹುಲ್ ಗಾಂಧಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.